ಉದ್ಯೋಗಾವಕಾಶ ನೀಡಿ ಆಶ್ರಯದಾತರಾಗಿರುವಂಥ ಮೂಡಂಬೈ ಬನ್ನಿ 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 ಒಂದು ಚಾಯ್ ರೆಡಿ ಅವರ ಅಮ್ಮ ಕೂಡ ಒಂದು ಚಾಯ್ ರೆಡಿ ಅಣ್ಣ ಅಲ್ಲಿ. ರವಿ ಶೆಟ್ಟಿ ಓರ್ವ ಹೃದಯವಂತ ಉದ್ಯಮಿ, ನಾನಾ ಬಗೆಯಲ್ಲಿ ಸೇವೆಗೈದ ಸಮಾಜಮುಖಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡಂಬೈಲಿನವರಾದ ರವಿ ಶೆಟ್ಟಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ MBA ಪದವೀಧರರು. ದೂರದ ದೋಹಾ ಕತಾರ್ನಲ್ಲಿ ಖಾಸಗಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬದುಕು ರೂಪಿಸಿಕೊಂಡವರು. ಹೋಟೆಲ್ ಉದ್ದಿಮೆದಾರರಾಗಿಯೂ ನೆಲೆ ನಿಂತವರು. ತಮ್ಮ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ಸಾವಿರಾರು ಕುಟುಂಬಗಳಿಗೆ ಅನ್ನದಾತರಾದವರು, ಆಶ್ರಯದಾತರಾದವರು. ಜನೋಪಕಾರದಲ್ಲಿ ಸಾರ್ಥಕತೆ ಕಾಣುವಂಥ ಗುಣ ವಿಶೇಷ ಅವರದ್ದು. ಕತಾರ್ನ ಕರ್ನಾಟಕ ಸಂಘದ ಉಪಾಧ್ಯಕ್ಷ, ತುಳುಕೂಟದ ಅಧ್ಯಕ್ಷ ಹಾಗೂ ಬನ್ಸ್ ಕತಾರ್ನ ಸ್ಥಾಪಕ ಅಧ್ಯಕ್ಷರಾಗಿ ಜನಮುಖಿ ಕಾರ್ಯಗಳನ್ನು ಕೈಗೊಂಡವರು. ಕನ್ನಡದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಪಸರಿಸಿದವರು. ಕೊರೋನಾ ಸಂದರ್ಭದಲ್ಲಿ ಅಶಕ್ತ ಕಾರ್ಮಿಕರು ಮತ್ತು ಆರೋಗ್ಯ ಕಾರ್ಯಕರ್ತರಿಗೆ ಆಹಾರ ಕಿಟ್ ವಿತರಣೆ, ಆರ್ಥಿಕ ನೆರವಿನ ಹಸ್ತ ಚಾಚಿದ ಉಪಕಾರಿ. ಕರ್ನಾಟಕ ಮುಖ್ಯಮಂತ್ರಿಗಳ ನಿಧಿಗೆ 5 ಲಕ್ಷ ರೂಪಾಯಿ ದೇಣಿಗೆ ನೀಡಿದಂತಹ ಉದಾರಿ. ನೆರೆಹಾವಳಿ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಿ ಅರ್ಪಿಸಿದಂತಹ ರವಿ ಶೆಟ್ಟಿಯವರ ಬದುಕಿನ ಬಗ್ಗೆ ಒಂದು ಪುಸ್ತಕ ರಚನೆಯಾಗಿದೆ. ಅವರ ಜೀವನ ಚಿತ್ರಣವನ್ನು ದಾಖಲಿಸುವಂಥ ರವಿ ತೇಜ ಎಂಬ ಕೃತಿಯು ಈಗಾಗಲೇ ಬಿಡುಗಡೆಯಾಗಿದ್ದಂತಹ ದೊಡ್ಡ ಮಹಾನುಭಾವರಿಗೆ ಕಯ್ಯಾರ ಕಿಞ್ಞಣ್ಣರಯ್ಯ ಹೆಸರಿನ ಈ ದೊಡ್ಡ ಪ್ರಶಸ್ತಿ ಅವರ ಮುಡಿಗೆ ಏರ್ತಾ ಇದೆ. ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡಿದ್ದಾರೆ. ರವಿ ಶೆಟ್ಟಿ ಅವರಿಗೆ ಗೌರವಾರ್ಪಣೆಯನ್ನು ಕಿಶೋರ್ ಕುಮಾರ್ ಅವರು, ಅದೇ ರೀತಿ ಕಾಸರಗೋಡಿನ ಕನ್ನಡ ಸಂಘ ಸಂಸ್ಥೆಗಳ ಪರವಾಗಿ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ತೊಟ್ಟತೋಡಿ ಅವರು ನೀಡಿದ್ದಾರೆ. ಪ್ರಶಸ್ತಿ ಪಡೆಯುವಂಥವರು ಮೂಡಂಬೈಲು ರವಿ ಶೆಟ್ಟಿ ಅವರು. ಕತಾರ್ನಲ್ಲಿ ಉದ್ಯಮಿ, ಸ್ವಂತ ಉದ್ಯಮ ಶೃಂಖಲೆಯನ್ನು ಸ್ಥಾಪಿಸಿ ಅದರಲ್ಲಿ ಕನ್ನಡಿಗರೇ ಅವರ ಉದ್ಯಮ ಕ್ಷೇತ್ರದಲ್ಲಿ ಅವರ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಿದಂಥ ಒಬ್ಬ ಭಾಷಾಭಿಮಾನಿ, ಪ್ರೇಮಿ, ಕನ್ನಡದ ಮೇಲೆ ಅಪಾರ ಅಭಿಮಾನ, ಸಾಹಿತ್ಯ ಪ್ರೇಮಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಪ್ರಶಸ್ತಿ ಆ ಬಳಿಕ ಸ್ವೀಕರಿಸೋಣ ಅಂಥೇಳಿ ಇದೀಗ ಮೂಡಂಬೈಲು ರವಿ ಶೆಟ್ಟಿ. ಮಧೂರು ಮಹಾಗಣಪತಿ ದೇವರು ಹಾಗೆ ನಾವು ನಂಬಿಕೊಂಡು ಬಂದಂಥ ಎಲ್ಲ ದೈವದೇವರನ್ನು ಭಕ್ತಿಯಿಂದ ಸ್ಮರಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸೇರಿರುವ ಗಣ್ಯರೇ, ಕಯ್ಯಾರ ಕಿಞ್ಞಣ್ಣರಯ್ಯವರ ಅಭಿಮಾನಿಗಳೇ, ಮುದ್ದಿನ ಮಕ್ಕಳೇ, ಎಲ್ರಿಗೂ ನನ್ನ ಹಾಗೆಯೇ ಪರೋಪಕಾರ ಮನೋಭಾವ ಜೊತೆಗೆ ಸ್ವಾಭಿಮಾನ, ಸ್ವಾವಲಂಬಿ, ಸಮಾಜಮುಖಿ ಕೆಲಸಗಳಿಂದ ಸಾಧನೆಯನ್ನು ಮಾಡಿ ಅದನ್ನು ಸಮಾಜ ಸಾರ್ಥಕ ಜೀವನ ಎಂದು ಪರಿಗಣಿಸುತ್ತದೆ ಎಂದು ಅಂಥ ಒಂದು ಸಾರ್ಥಕ ಜೀವನವನ್ನು ಮಾಡಿದ, ಹಾಗೆಯೇ ತಮ್ಮ ದೂರದೃಷ್ಟಿ ಚಿಂತನೆ, ಅದ್ಭುತ ಸಾಹಿತ್ಯ ಸೃಷ್ಟಿ, ಇದರಿಂದ ಎಲ್ಲ ಚದುರಿ ಹೋದ ಮನಸ್ಸುಗಳನ್ನು ಒಗ್ಗೂಡಿಸಿ ಜೊತೆಗೆ ಗಡಿನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸಿದ ಶತಾಯುಷಿ ನಾಡೋಜ ಕಯ್ಯಾರ ಕಿಞ್ಞಣ್ಣರಯ್ಯವರ ಜನ್ಮದಿನದಂದು ಪ್ರದಾನ ಮಾಡುವಂಥ ಪ್ರಶಸ್ತಿ, ಕಯ್ಯಾರ ಪ್ರಶಸ್ತಿಯನ್ನು ನಮ್ಮೆಲ್ಲರ ನೆಚ್ಚಿನ ವಿಧಾನಸಭಾ ಪರಿಷತ್ ಅಧ್ಯಕ್ಷರಾದ, ಎಲ್ಲರ ಗೌರವಕ್ಕೆ ಪಾತ್ರರಾದ ಶ್ರೀಯುತ ಬಸವರಾಜ ಹೊರಟ್ಟಿಯವರ ಜೊತೆಗೆ ಸ್ವೀಕರಿಸುತ್ತಿರುವುದು ನನ್ನ ಪುಣ್ಯವೇ ಸರಿ. ಪ್ರಶಸ್ತಿಗಿಂತಲೂ ಹೆಚ್ಚಾಗಿ ನನಗೆ ದೊರಕಿದ ದೊಡ್ಡ ಆಶೀರ್ವಾದ. ಇದು ನಿಜವಾಗಿಯೂ ನನ್ನ ಭಾಗ್ಯ. ನನ್ನ ಸಾಧನೆಗಿಂತಲೂ ಹೆಚ್ಚಾಗಿ ನನ್ನ ಹಿರಿಯರು ಮಾಡಿದ, ಹೆತ್ತವರು ಮಾಡಿದ ಪುಣ್ಯದ ಫಲವೆಂದೇ ಎಂದು ನಾನು ಭಾವಿಸುತ್ತೇನೆ. ನನ್ನ ಅಜ್ಜ ಮೂಡಂಬೈಲ್ ತುಕ್ರಪ್ಪ ಶೆಟ್ಟಿಯವರು ಕೂಡ ಶಿಕ್ಷಕರಾಗಿದ್ದರು. ಇಲ್ಲಿಯ ಹತ್ತಿರದ ಕನ್ಯಾನ ಶಾಲೆ
ಹಾಗೆಯೇ ಅಳಿಕೆ ಸತ್ಯಸಾಯಿ ವಿದ್ಯಾಸಂಸ್ಥೆಯ ಸ್ಥಾಪನೆಯಲ್ಲಿ ಬಹಳ ಅಮೂಲ್ಯ ಕೊಡುಗೆಯನ್ನು ನೀಡಿದವರು. ಹಾಗೆಯೇ ಕೈಯಾರರಿಗೂ ಕೂಡ ಅವರ ಮೇಲೆ ಬಹಳ ಅಭಿಮಾನ ಗೌರವ ಕೂಡ ಇತ್ತಂತೆ. ನನ್ನ ಚಿಕ್ಕಪ್ಪ ರಿಟೈರ್ಡ್ ವಿಜಯ ಬ್ಯಾಂಕ್ DGM ಶ್ರೀಧರ್ ಶೆಟ್ರು ಇಲ್ಲಿದ್ದಾರೆ. ಈಗ ಚಿಕ್ಕಪ್ಪ ಹೇಳಿದರು, ಕೈಯಾರರು ಅವರು ಉಜಿರೆ ಕಾಲೇಜಲ್ಲಿ ಕಲಿತಿರುವಾಗ ಮುಖ್ಯ ಅತಿಥಿಗಳಾಗಿ ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗ್ತಿದ್ರಂತೆ. ಆವಾಗ ಹೇಳಿದ್ರಂತೆ, ಹೋಗುವಾಗ ನನಗೆ ದಾರಿಯಲ್ಲಿ ಮೂಡಂಬರಲ್ಲಿ ತುಕ್ರಪ್ಪ ಮಾಸ್ಟರ್ನು ಸಿಗಬೇಕು ಅಂತ. ಸೊ ಅಲ್ಲಿಗೆ ಮನೆಗೆ ಬಂದು ಅವರ ಆತಿಥ್ಯವನ್ನು ಎಲ್ಲ ಸ್ವೀಕರಿಸಿ ಮತ್ತೆ ಅವರು ಹೋದ್ರಂತೆ. ಸೊ ಇದನ್ನೆಲ್ಲ ನೋಡುವಾಗ ಬಹಳ ಸಂತೋಷವಾಗ್ತಾ ಉಂಟು. ಹಾಗೆಯೇ ನಾನು ಮೂಡಂಬೈಲಿ ಶಾಲೆಯಲ್ಲಿ ಕಲಿಯುವಾಗ ಅಧ್ಯಾಪಕರು ಯಾವಾಗಲೂ ಹೇಳ್ತಿದ್ರು, ನೀವು ಚೆನ್ನಾಗಿ ಕಲಿಬೇಕು, ಹಾಗೆ ಜೀವನದಲ್ಲಿ ಒಳ್ಳೆ ಕೆಲಸ ಸಾಧನೆ ಮಾಡಿ ಹುಟ್ಟಿದ ಊರಿಗೆ ಹೆಸರನ್ನು ತರಬೇಕು ಅಂತ. ಆಗ ಈ ಪ್ರಶಸ್ತಿಯ ಜೊತೆಗೆ ಎಲ್ಲ ಪತ್ರಿಕೆಗಳಲ್ಲಿ ಮೂಡಂಬೈಲ್ ಹೆಸರನ್ನು ಕಾಣುವಾಗ ಆ ಮಾತುಗಳು ನೆನಪಾಗಿ ನನಗೆ ಬಹಳ ಸಂತೋಷ ಹಾಗೂ ಹೆಮ್ಮೆಯೂ ಕೂಡ ಆಗ್ತಾ ಉಂಟು. ಇದು ಕೈಯಾರರು ನಿಮಗೆಲ್ಲರ ಗೊತ್ತಿದ್ದಾಗೆ ಬಾಲ ಪ್ರತಿಭೆಗಳನ್ನು ಅರಳಿಸುವ ಶಿಶುಗೀತೆಗಳನ್ನು ಪದಮಹರ್ಷಿಯಾಗಿ ಅದೆಷ್ಟೋ ಪಠ್ಯ ಪುಸ್ತಕಗಳಲ್ಲಿ ಆಯ್ಕೆಯಾದ ಕವನಗಳು, ಹಾಗೆ ಸಮಾಜವನ್ನು ಜಾಗೃತಿಗೊಳಿಸುವ ದೇಶಭಕ್ತಿ ಮೂಡಿಸುವ ಎಷ್ಟೋ ಲೇಖನಗಳನ್ನು ಬರೆದಿದ್ದಾರೆ. ಆದರೆ ಕನ್ನಡ ಅವರ ಮನದ ಭಾವನೆಯ ಭಾಷೆಯಾಗಿದ್ದರೆ ಮಾತೃಭಾಷೆ ತುಳುವಲ್ಲಿಯೂ ಅವರಿಗೆ ಅಷ್ಟೇ ಅಭಿಮಾನವಿತ್ತು. ತುಳು ಭಾಷೆಯ ಸೊಗಡು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಅವರು ವರ್ಣಿಸಿದ ರೀತಿ ಇವಾಗಲೂ ನಮ್ಮ ಕಿವಿಯಲ್ಲಿ ಮೊಳಗುತ್ತಲೇ ಇದೆ. ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಲುದ ತಾಮರೆ ಕೇಂಡಿ ಕೆಬಿಟ್ಟು ಪಂಡಿ ಬಾಯ್ಡು ಉರ್ಕುಡು ಅಮೃತದ ನೂರೇ ನೂರೇ. ಅಂಡ ಕೈಯಾರರು ನಮಗೆ ತುಂಬ ಪಾಠಗಳನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾದುದು ಗಡಿಗಳು ಭೂಮಿಗೆ ಮಾತ್ರ ಸೀಮಿತ, ಭಾಷೆಗಲ್ಲ. ಹಾಗೆ ದೂರಗಳು ದೇಹಗಳಿಗೆ ಮಾತ್ರ, ಮನಸ್ಸಿಗೆ ಅಲ್ಲ. ಇದು ಕವಿಗಳ ಮಾತು, ಬರೇ ಕವಿಗಳ ಮಾತಲ್ಲ, ದೇಶ ವಿದೇಶದಲ್ಲಿ ನೆಲೆಸಿರುವ ಎಲ್ಲ ಕನ್ನಡಿಗರ ಬದುಕಿನ ಸತ್ಯವೂ ಕೂಡ ಹೌದು. ನಾವು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ರೂ ಕೂಡ ಯಾವಾಗಲೂ ನಮ್ಮ ನಾಡಿನ ಭಾಷೆ ಸಂಸ್ಕೃತಿ ಸದಾ ನಮ್ಮ ಹೃದಯದಲ್ಲಿ ಸಂಚರಿಸುತ್ತಾ ಇರುತ್ತದೆ. ಹಾಗೆಯೇ ನಾವು ಯಾವಾಗಲೂ ಒಂದು ಕನ್ನಡದ ಮೇಲಿನ ಪ್ರೀತಿ ಅಂದರೆ, ಭಾಷೆಯ ಮೇಲೆ ಪ್ರೀತಿ ಅಂದರೆ ಬರೇ ಭಾಷೆಯನ್ನು ಮಾತನಾಡೋದು ಮಾತ್ರ ಅಲ್ಲ, ಜೊತೆಗೆ ಕಷ್ಟದಲ್ಲಿ ಸಂಕಷ್ಟದಲ್ಲಿ ಅವರ ಮುಗುದುಡಿ ಹೋದ ಮುಖಗಳಲ್ಲಿ ಅನ್ನು ಅರಳಿಸುವುದು. ಹಾಗೆ ಜೊತೆಗೆ ನಾವು ನಾಡಿನ ಮೇಲೆ ಪ್ರೀತಿ ಅಂದರೆ ನಾಡಿನ ಬಗ್ಗೆ ಮಾತನಾಡುವುದಲ್ಲ, ನಾಡಿನ ಜನರ ನೊಂದ ಮುಖಗಳಲ್ಲಿ ಸ್ಪಂದಿಸಿ ಅವರ ಬಾಳಿಗೆ ಬೆಳಕಾಗುವುದು. ಈ ರೀತಿಯಲ್ಲಿ ನಾವು ಸಮಾಜಮುಖಿ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಸ್ವಲ್ಪ ಆದರೂ ಸಮಾಜದ ಮೇಲಿನ ಋಣವನ್ನು ನಾವು ತೀರಿಸಬಹುದು ಎಂದು ನಾನು ಭಾವಿಸ್ತೇನೆ. ಯಾಕಂದರೆ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಮಾತು ನೀವೆಲ್ಲ ಕೇಳಿರ್ಬೋದು, ಎನಿತು ಜನಿಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಇದು ಹೆತ್ತ ತಾಯಿ, ನನ್ನ ತಾಯಿ ಇಲ್ಲೇ ಇದ್ದಾರೆ, ಹೊತ್ತ ಭೂಮಿ, ಇದರ ಮೇಲಿನ ಋಣವನ್ನು ನೆನಪಿಸ್ತದೆ. ಹಾಗೆಯೇ ಮತ್ತೆ ನಮ್ಮ ತಂದೆ ತಾಯಿ, ನಮ್ಮ ಹೆತ್ತವರು, ಮತ್ತೆ ನಮಗೆ ಕಲಿಸಿದ ಅಧ್ಯಾಪಕರು, ನಮಗೆ ಆರೈಕೆ ನೀಡಿದ ವೈದ್ಯರು, ಹಾಗೆ ಸಮಾಜ ಒಟ್ಟಾರೆಯಾಗಿ ನಮ್ಮ ಸಮಾಜದ ಮೇಲೆ ನಮ್ಮ ಋಣ ತುಂಬ ಇರುತ್ತದೆ. ಆದ್ದರಿಂದ ನಾವು ನಮ್ಮನ್ನು ನೋಡಿಕೊಳ್ಬೇಕು, ನಮ್ಮ ಮನೆಯವರನ್ನು ನೋಡಿಕೊಳ್ಬೇಕು, ಜೊತೆಗೆ ಸಮಾಜಕ್ಕಾಗಿ ನಾವು ಬದುಕುವಾಗ ಆ ಬದುಕಿಗೆ ಒಂದು ಅರ್ಥ ಬರುತ್ತದೆ. ಸಮಾಜಕ್ಕಾಗಿ ಯಾವಾಗಲೂ ಆದಷ್ಟು ನಾವು ಕೆರೆ ನೀರು ಕೆರೆಗೆ ಚೆಲ್ಲಿ ಅಂದಾಗೆ ಸಮಾಜಕ್ಕೆ ನಾವು ಯಾವಾಗಲೂ ನೋಡುವುದು, ಸಂಕಷ್ಟದವರ ಜೀವನಕ್ಕೆ ಸಹಾಯ ಹಸ್ತವನ್ನು ನೀಡುವುದು, ಹಾಗೆಯೇ ಜೊತೆಗೆ ಆದಷ್ಟು ನಮಗೆ ಅವಕಾಶ ದೊರಕದವರ ಅವರ ಕನಸಿಗೆ ಆಸರೆಯಾಗುವುದು, ಇದುವೇ ಯಶಸ್ಸು ಜೀವನ ಎಂದು ನಾನು ಭಾವಿಸುತ್ತೇನೆ. ಹಾಗೆಯೇ ನಾವು
ಇವತ್ತು ನಮಗೆ ಇಂಥ ಒಂದು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ 3 ಸಂಘ ಸಂಸ್ಥೆಗಳಿವೆ, ಅದರೆಲ್ಲ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ನಾನು ಚಿರಋಣಿ. ಹಾಗೆ ಈ ಪ್ರಶಸ್ತಿ ನನಗೆ ಮಾತ್ರ ಸೀಮಿತವಾದ್ದಲ್ಲ, ನನ್ನ ತಂದೆ ತಾಯಿಯರದ್ದು, ನನ್ನ ಹೆಂಡತಿ ಮಕ್ಕಳದ್ದು, ನನ್ನ ಎಲ್ಲ ಸಂಬಂಧಿಕರದ್ದು, ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಅವರದ್ದು ಕೂಡ, ಹಾಗೆ ನನ್ನ ಜೀವನದ ಬೆಳವಣಿಗೆಯಲ್ಲಿ ಹೆಜ್ಜೆ ಇಟ್ಟ ಎಲ್ಲರದ್ದು. ಸೊ ಹೇಗಾದರೂ ಇವತ್ತಿನ ದಿನ ಈ ಭಾಷಣದಲ್ಲಿ ತುಂಬ ನಾವು ಕವನಗಳನ್ನು ಕೇಳಿದೆವು, ಆದರೆ ಕೈಯಾರರ ಅಮರ ಗೀತೆಗಳ 1-2 ಸಾಲನ್ನು ಹೇಳಿದರೆ ಖಂಡಿತ ಭಾಷಣ ಪರಿಪೂರ್ಣ ಆಗುವುದಿಲ್ಲ ಎಂದು ನಾನು ಭಾವಿಸ್ತೇನೆ. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ. ಆ ಒಂದು ಗೀತೆಯನ್ನು ಅವರು ಬರೀತಾರೆ. ಹಾಗೆ ಕತ್ತೆ ಹೋಗ್ತಾ ಇರುವಾಗ ಕುದುರೆ ಇರ್ತದೆ, ಕುದುರೆಯ ಸಹಾಯವನ್ನು ಕತ್ತೆ ಕೇಳ್ತದೆ. ಅದನ್ನು ಬಹಳ ಸ್ವಾರಸ್ಯಕರವಾಗಿ ಬರೆದು ಕುದುರೆ ಸಹಕರಿಸುವುದಿಲ್ಲ, ಕಡೆಗೆ ಗೊತ್ತಾಗ್ತದೆ. ಕಡೆಗೆ ಬಹಳ ಸರಳವಾದ, ಬಹಳ ಅಮೂಲ್ಯವಾದ ಸಾಮಾಜಿಕ ಸಂದೇಶದಲ್ಲಿ ಆ ಒಂದು ಕವಿತೆಯನ್ನು ಮುಗಿಸ್ತಾರೆ. ನಾನಿದ್ದರೆ ನೀ ನನಗೆ, ನೆನಪಿರಲಿ ಯುನಿಡಿ ನಮ್ಮೊಳಗೆ. ಈ ಒಂದು ಬಹಳ ಸರಳವಾದ, ಆದರೆ ನಾವು ಪರಸ್ಪರ ಸಹಕಾರ ಮಾಡದಿದ್ದರೆ ಸಮಾಜ ಸಂಬಂಧಗಳು ಹೇಗೆ ಮುರಿಯುತ್ತದೆ ಎಂಬ ಒಂದು ಉತ್ತಮ ಸಂದೇಶ ಹಲವಾರು ಕವನಗಳು ನೀಡುತ್ತಾ ಬಂದಿವೆ. ಹಾಗೆ ಶ್ರೀಯುತ ಬಸವರಾಜ ಹೊರಟ್ಟಿ ಅವರು ಹೇಳಿದ್ರು, ಕೆಲವರು ಬದುಕಿದ್ರೂ ಸಾಯ್ತಾರೆ, ಕೆಲವರು ಸತ್ತವರು ಮೇಲೆ ಕೂಡ ಬದುಕ್ತಾರೆ ಅಂತ. ಹಾಗೆ ತುಂಬ ಜನರು ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕೊಡುಗೆಯನ್ನು ಪರರ ಹಿತಕ್ಕಾಗಿ ಕೊಡ್ತಾ ಬಂದಿದ್ದಾರೆ. ಹಾಗೆ ಮಹಾನ್ ಚೇತನ ಕೈಯಾರಂಥವರು, ಅವರ ಕೊಡುಗೆಗಳು ಅವರ ಜೀವನದ ನಂತರವೂ ಕೂಡ ಅಮರವಾಗಿ ಉಳಿಯುತ್ತದೆ. ಆದ್ದರಿಂದ ಶ್ರೇಷ್ಠ ಕವಿ ದಿನಕರ್ ದೇಸಾಯಿ ಅವರ ಸಾಲುಗಳೊಂದಿಗೆ ಇವತ್ತಿನ ನನ್ನ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೇನೆ. ನನ್ನ ಬೂದಿಯ ತೂರಿ ಬಿಡಿ ಗಾಳಿಯಲ್ಲಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಬಾಳಿನಲ್ಲಿ. ಎಲ್ರಿಗೂ ನಮಸ್ಕಾರ. ಹಾಗೂ ಇನ್ನೊಮ್ಮೆ ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ, ಎಲ್ರಿಗೂ ಅಭಿನಂದನೆಯನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ.